Hare Krishna, I'm Sunita Sunil with you in 2-minute Mahabharata stories. Let us chant chapter 11, verse 33 of Bhagavad Gita. Tasmat tvamuttishta yasho labhasva jitva shatrun bhungsvarajam samruddham mayaivaite nihatat purvameva nimittamatram bhava savyasachin. Translation is: Krishna tells, arise, win glory, conquer your enemies and enjoy the kingdom. They are already slain by me. You merely become my instrument. The moral is: stop thinking. You control everything. That exam, job, business, 80% is time, karma, luck. Your 20% is to show up and do your duty without ego. You are not the author of the universe. You are just the instrument. Please note, Krishna didn't tell Arjuna to quit. He told him to fight harder, but without anxiety. Do your karma, drop the result. That is freedom. Thank you. Good day to all of you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ 33. ತಸ್ಮಾತ್ ತ್ವಮುತ್ತಿಷ್ಠ ಯತೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೇತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಅರ್ಜುನ, ನೀನೀಗ ಎದ್ದೇಳು, ಯುದ್ಧ ಮಾಡಿ ಯಶಸ್ಸನ್ನು ಪಡೆ, ಶತ್ರುಗಳನ್ನೆಲ್ಲ ಗೆದ್ದು ಸಮೃದ್ಧ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು. ಈ ವೀರರು, ಈ ಭಟರು ಈಗಾಗಲೇ ನನ್ನಿಂದ ಎಂದೋ ಹತರಾಗಿ ಹೋಗಿರುವರು. ಆದ್ದರಿಂದ ಇವರನ್ನೆಲ್ಲ ಕೊಲ್ಲುವುದು ಹೇಗೆಂದು ನೀನು ಯೋಚಿಸಬೇಕಾದುದಿಲ್ಲ. ಸವ್ಯಸಾಚಿನ್, ನೀನು ಕೇವಲ ನೆಪಕ್ಕೆ ಮಾತ್ರ. ಸಾಮಾನ್ಯವಾಗಿ ಶ್ರೀಕೃಷ್ಣನು ಎಲ್ಲೆಡೆಯಲ್ಲೂ ಹೇಳಿರುವನು, ಪರಮಾತ್ಮನು ತಾನು ಏನೂ ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ. ಅದಕ್ಕೆ ಬೇಕಾದ ಸಮಯ ಸಂಯೋಗಗಳನ್ನು ಹೊಂದಿಸುವುದು ಇಲ್ಲ. ಮೋಹಕವಾದ ಬುದ್ಧಿಯಿಂದ ಜನರು ಹಾಗೆ ಪರಮಾತ್ಮನೇ ಎಲ್ಲವನ್ನೂ ಮಾಡಿಸುವವನು ಎಂದೆನ್ನುವರು. ಆದರೆ ಇಲ್ಲಿ ಆತನು ಸ್ವತಃ ಸಡ್ಡು ಹೊಡೆಯುತ್ತಾ, ಅರ್ಜುನ, ಮಾಡುವುದನ್ನೆಲ್ಲ ನನಗೆ ಬಿಡು, ಇವರೆಲ್ಲರೂ ನನ್ನಿಂದ ಎಂದೋ ಹತರಾಗಿರುವರು. ಆದ್ದರಿಂದ ನೆಪಕ್ಕೆ ಮಾತ್ರ ನೀನು ಇದ್ದರಾಯಿತು. ಎದ್ದು ನಿಲ್ಲು, ಕೀರ್ತಿಯನ್ನು ಹೊಂದು. ಸೋ ಕೇವಲ ಭಗತನ್ಹ ಹಿತಲಾಗಿ, ಭಕ್ತರ ಹಿತಕ್ಕಾಗಿ ಹೀಗೆ ಮಾಡುವನು. ಅರ್ಜುನನು ಅದೇ ಸ್ಥಿತಿಯನ್ನು ಮುಟ್ಟಿದನು. ಅಷ್ಟರಲ್ಲಿ ಭಗವಂತನು ತಾನೇ ತೊಡೆ ತಟ್ಟುತ್ತಾ ಎದ್ದು ನಿಂತನು. ಅನುರಾಗವೇ ಅರ್ಜುನ. ಅನುರಾಗಿಗಾಗಿ ಭಗವಂತನು ಸದಾ ಸನ್ನದ್ಧನಾಗಿ ನಿಂತಿರುವನು. ಆತನ ಕೆಲಸವನ್ನೇ ಮಾಡುವನು, ತಾನೇ ರಥಿಕನಾಗುವನು.